ಅಮ್ಮ ಅತ್ಗೆ ಅಣ್ಣ ಬರ್ರಿ ಬರ್ರಿ ಕುತ್ಕೋ ಬರ್ರಿ. ಅತ್ಗೆ ಬನ್ನಿ ಅತ್ಗೆ. ತಗೋ ನಂದಿನಿ, ಅರಿಶಿನ ಕುಂಕುಮ ಹೂವು ಎಲೆ ಅಡಿಕೆ ಎಲ್ಲ ಐತೆ. ಇದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಕೈ ಮುಗ್ದು ಬಾ ಹೋಗು ತಗೋ. ಅಯ್ಯೋ ಅತ್ಗೆ, ಇದನ್ನೆಲ್ಲ ತಗೊಂಬಂದ್ರ ನನ್ಗೋಸ್ಕರ? ಅಯ್ಯೋ ನನ್ಗಂತೂ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಇದನ್ನೆಲ್ಲ ನೋಡ್ತಿದ್ರೆ ಇದೆಲ್ಲ ಕನ್ಸ ನಿಜಾನ ಅಂತ ಅನಿಸುತ್ತೆ. ಅಯ್ಯೋ ನಂದಿನಿ, ಇದೆಲ್ಲ ನಿಜಾನೇ. ತಗೊಂಡೋಗು. ಇದೆಲ್ಲ ಸಾಧ್ಯ ಆಗಿರೋದು ನಮ್ಮ ಅತ್ತಿಗೆಯಿಂದನ. ಹೌದಣ್ಣ, ಖಂಡಿತ ಎಲ್ಲ ಕ್ರೆಡಿಟ್ ಅತ್ತಿಗೆಗೆ ಹೋಗ್ಬೇಕು. ಅತ್ತಿಗೆ ಇಲ್ದಿದ್ರೆ ನನಗೆ ಈ ಸಂತೋಷ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ ಭವಿಷ್ಯ. ಅಯ್ಯೋ ನಂದಿನಿ, ನನ್ನೇನು ಅಷ್ಟು ಹೊಗಳಬೇಡ. ನನ್ನ ಪ್ರಯತ್ನ ನಾನು ಮಾಡಿದೀನಿ. ಎಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಮನೆಯಲ್ಲಿ. ಅದಕ್ಕೋಸ್ಕರ ಎಂತ ರಿಸ್ಕ್ ತಗೊಳಕಾದ್ರೂ ನಾನೇನು ಹಿಂಜರಿಯೋದಿಲ್ಲ. ತಗೊಂಡೋಗಿ ದೇವ್ರ ಮನೆಗಿಟ್ಟು ಪೂಜೆ ಮಾಡೋಗೋಗಿ ಕೈ ಮುಗ್ದು ಬಾ ಹೋಗು. ಸರಿ ಕೊಡಿ ಅತ್ತಿಗೆ. ಅಕ್ಕ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಕ್ಕ. ಅತ್ತೆ ಕೂತ್ಕೊಳ್ಳಿ. ನಂದಿನಿ, ನಿಮ್ಮ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ನಂದಿನಿ. ನೀನ್ ಇವಾಗ ಬಸ್ರಿ ಆಗಿದ್ಯಾ ಅಲ್ವಾ? ಅವ್ರ ಆಶೀರ್ವಾದ ಮಾಡಿದ್ರೆ ನಿನ್ಗೆ ಯಾವ ತೊಂದರೆ ಆಗ್ದಂಗೆ ಹೆರಿಗೆ ಆಗತ್ತೆ. ಸರಿ ಆಯ್ತು ರೀ. ಅಮ್ಮ ನನ್ಗೆ ಆಶೀರ್ವಾದ ಮಾಡಮ್ಮ. ಸುಮಂಗಲಿಯಾಗಿ 100 ವರ್ಷ ಬಾಳಮ್ಮ. ಯಾವ ಹೆರಿಗೆ ಸಮಯದಾಗ ಯಾವ ತೊಂದರೆನೂ ಆಗ್ದಂಗೆ ಸುಸೂತ್ರವಾಗಿ ನಿನ್ನ ಹೆರಿಗೆ ಆಗ್ಲಿ. ಹಂಗಂತ ಆ ಭಗವಂತನ ಹತ್ರ ನಾನು ಬೇಡ್ಕಂತೀನಿ, ಎಲ್ಲ ಒಳ್ಳೇದಾಗುತ್ತೆ. ಎದ್ದಳಮ್ಮ. ಅಯ್ಯೋ ನಂದಿನಿ, ನನ್ನ ಕಾಲ್ಗೆ ಯಾಕೆ ಕೈ ಮುಗಿತಾ ಇದ್ಯಾ? ತೆಗಿ. ನಾನೇನು ಅಷ್ಟು ದೊಡ್ಡವಳ ಆಶೀರ್ವಾದ ಮಾಡೋವಷ್ಟು ನಿಮ್ಮ ಅಮ್ಮನ ಆಶೀರ್ವಾದ ತಗೋ ಸಾಕು. ಇಲ್ಲ ಅದ್ಗೆ, ನನಗೆ ನೀವೂ ಅಷ್ಟೇನೆ ತಾಯಿ ಸಮಾನನೇ. ನೀವು ನನಗೆ ಆಶೀರ್ವಾದ ಮಾಡಬೇಕು. ಸರಿ ನಂದಿನಿ, ಆಯ್ತು, ನಿನ್ನಿಷ್ಟ. ನಿನಗೆ ಎಲ್ಲ ಒಳ್ಳೇದಾಗುತ್ತೆ ಬಿಡು, ಏನು ಚಿಂತೆ ಮಾಡಬೇಡ. ಇನ್ಮೇಲೆ ನಿನ್ನ ಕಷ್ಟ ಎಲ್ಲ ತೀರ್ತು ಅಂತ ತಿಳ್ಕೊ. ಅಣ್ಣ ನೀನು ನನಗೆ ಆಶೀರ್ವಾದ ಮಾಡಣ್ಣ. ಗಾಡ್ ಬ್ಲೆಸ್ ಯು. ತುಂಬಾ ಥ್ಯಾಂಕ್ಸ್ ಅಣ್ಣ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ. ಓ ಸರೋಜಮ್ಮ, ಅಂತೂ ಇಂತೂ ಮಗಳು ನೋಡಕ್ಕೆ ಈಗಲಾದ್ರೂ ಬಂದ್ರಲ್ಲ. ಹ್ಞೂನಜ್ಜಿ, ಏನ್ ಮಾಡೋದು, ಇಷ್ಟ ದಿನ ಗಳಿಗೆ ಕೂಡ ಬಂದಿರ್ಲಿಲ್ಲ. ಅದಕ್ಕೆ ಮಗಳ ಮನೆಗೆ ಬರಕ್ ಆಗಲಿಲ್ಲ. ಈಗ ಮಗಳು ಬಸ್ರಿ ಅಂತ ಕೇಳಿದ್ಮೇಲೆನು ಬರ್ದೇ ಇರಕ್ಕೆ ನಮ್ದೇನ್ ಕಲ್ ಮನ್ಸೇನಜ್ಜಿ. ಚೆನ್ನಾಗಿದ್ದೀರಾ? ಹ್ಞೂನಮ್ಮ, ಹೆಂಗೋ ಸದ್ಯ ಬಂದಿಯಲ್ಲ. ನಮ್ಮ ನಂದಿನಿ ನಮ್ಮ ಅಮ್ಮನ ಮನೆಗೆ, ನಾನ್ ತವ್ರ ಮನೆಗೆ ಹೆರ್ಗಿಗೆ ಹೋಗಕ್ಕಾಗುತ್ತೋ ಇಲ್ವೋ, ನನಗೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಲು. ಅಂತೂ ಇಂತೂ ಕವಿತಾ ನಿಮ್ಮನ್ನೆಲ್ಲ ನಿಮ್ಮ ಮನೆಗೆ ಬರಂಗ್ ಮಾಡ್ಬಿಟ್ಲು. ನಿನ್ ಸೊಸೆ ತುಂಬಾ ಬುದ್ಧಿವಂತೆ ಕಣಮ್ಮ. ಹ್ಞೂ ಅಜ್ಜಿ, ನನ್ನ ಸೊಸೆಯಿಂದನೇ ನಾವೆಲ್ಲರೂ ನಂದಿನಿ ಮನೆಗೆ ಬರಂಗಾಯ್ತು. ಅವಳು ಧೈರ್ಯ ಮಾಡಿ ನಮ್ಮ ಮನೆಯವ್ರ ಹತ್ರ ಮಾತಾಡ್ಲಿಲ್ಲ ಅಂತಂದ್ರೆ ಇವತ್ತು ನಾವು ಈ ಮನೆಗೆ ಬರಕ್ಕೆ ಆಗ್ತಾ ಇರ್ಲಿಲ್ಲ. ಅವಳ ಧೈರ್ಯನ ಮೆಚ್ಚಲೇಬೇಕು. ನನಗೆ ನನ್ನ ಗಂಡನ ಹತ್ರ ಮಾತಾಡಕ್ಕೆ ಭಯ ಆಗುತ್ತೆ, ಆದ್ರೆ ಅಂಥದ್ರಲ್ಲಿ ಅವಳು ಧೈರ್ಯವಾಗಿ ಹೇಳ್ಬಿಟ್ಲು. ರೀ, ಹೋಗಿ ಒಂದೆರಡು ನಿಂಬೆಹಣ್ಣು ತಗೊಂಬರ್ರಿ, ಶರ್ಬತ್ ಮಾಡೋಣ. ಹೌದಾ? ಎಷ್ಟು ತಗೊಂಬರ್ಲಿ? 2 ತಗೊಂಬನ್ನಿ ಸಾಕು. ಸರಿ ಆಯ್ತು, ತಗೊಂಬರ್ತೀನಿ. ಇದಕ್ಕೆಲ್ಲನ ಕವಿತನ್ ಗಂಡ ನಿಮ್ ದೊಡ್ಡ ಮಗ ಚಂದ್ರು ಒಪ್ಕೊಂತಾನೇನಮ್ಮ? ಅಯ್ಯೋ ಕಮಲಜ್ಜಿ, ಅವನಂತೂ ಒಂಥರ ಒಡ್ಡ ಆಗ್ಬಿಟ್ಟೇನ. ಅದ್ ಯಾಕೆ ಹಿಂಗಾದ್ನೋ ಏನೋ ಗೊತ್ತಿಲ್ಲ ಕಣಜ್ಜಿ. ಯಾವಾಗ್ಲೂ ಒಂಥರ ಮುಖದಾಗ ಸಿಟ್ಟಿಕ್ಕಂಡೇ ಇರ್ತಾನೆ. ಅವನ್ ಕತೆ ಬಿಟ್ಟಾಕ್ರಿ. ಅವ್ನು ಯಾವತ್ತಾದ್ರೂ ನಂದಿನಿನ ಮಾತಾಡಿಸ್ತಾನೆ. ಹಂಗ ನಮ್ಮ ಮನೆಯವ್ರು ಒಪ್ಕೊಂಡ್ರಲ್ಲ, ಈಗ ನಂದಿನಿನ ಮನೆ ಕರ್ಕೊಂಡು ಹೋಗ್ತೀವಿ ನಾವು. ಅಮ್ಮ, ಹೆರಿಗೆಗೆ ಇವಾಗ್ಲೇ ಕರ್ಕೊಂಡು ಹೋಗ್ತೀರಾ? ಅಯ್ಯೋ ಹೆರಿಗೆಗಲ್ಲ ಕಣ, ಮದ್ವೆ ಆದಾಗಿಂದ ಇವಳು ನಮ್ಮ ಮನೆಗೆ ಒಂದ್ಸಲನು ಕರ್ಕೊಂಡು ಹೋಗಿರ್ಲಿಲ್ವಲ್ಲ. ಈಗ ಹೆಂಗು ಇವಳು ಬಸ್ರಿ ಅನ್ನೋದು ಗೊತ್ತಾಯ್ತಲ್ಲ, ಅದಕ್ಕೆ ಈಗ ಒಂದ್ಸಲ ಕರ್ಕೊಂಡೋಗಿ ಎಲ್ಲ ಅಡುಗೆನೂ ಮಾಡಿ ಊಟಕ್ಕೆ ಬಡಿಸಿ, ಆಮೇಲೆ ಇವಳಿಗೆ ಮಡ್ಲಕ್ಕಿ ಒಯ್ದು ಸೀರೆ ಉಡಿಸಿ ಗಂಡನ ಮನೆಗೆ ಕಳ್ಸೋಣ. ಆಮೇಲೆ ಅವಳಿಗೆ ಯಾವಾಗ ಬರಬೇಕು ಅನ್ಸುತ್ತೋ 5 ತಿಂಗಳಾಗೋ ಇಲ್ಲ 9 ತಿಂಗಳಾಗೋ ಅವಾಗ ಕರ್ಕೊಂಡು ಹೋಗೋಣ. ಸೀಮಂತ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ತವ್ರ ಮನೆಗೆ. ಈಗೇನಂದ್ರೆ ತುಂಬಾ ದಿನ ಆಗಿತ್ತಲ್ವ ನಂದಿನಿನ ಕರ್ಕೊಂಡೋಗಿ ಮನೆಗೆ, ಅದಕ್ಕೆ ಒಂದ್ಸಲ ಕರ್ಕೊಂಡು ಹೋಗೋಣ ಅಂತ ಅಷ್ಟೇನೆ. ಓ ಹೌದಾ? ಹಂಗಾದ್ರೆ ಇನ್ನೂ ಹೆರಿಗೆಗೆ ಇನ್ನೂ ಎಷ್ಟು ತಿಂಗಳು ಬೇಕು ನಂದಿನಿ ನಿನಗೆ? ಯಾಕೋ ಅಣ್ಣ, ಅದು ಈಗಿನ 3 ತಿಂಗಳಾಗೇನೋ ಐತೆ ಅಂತ ಹೇಳಿದ್ರು ಡಾಕ್ಟ್ರು. ಇನ್ನ ಒಂದು 7 ತಿಂಗಳು 8 ತಿಂಗಳು ಆಗ್ಬೋದು ಅನ್ಸುತ್ತೆ. ಸೂರ್ಯನ್ಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ನಂದಿನಿ ಪಾಪು ಆದ್ರೆ ಅಳಿಯನೋ ಸೊಸೆನೋ ಬರ್ತಾಳೆ, ಅವಾಗ ಅವಳನ್ನ ಎತ್ಕೊಂಡು ಆಟ ಆಡೋದೇ ಕೆಲಸ ಅವನಿಗೆ. ಹೌದಕ್ಕೆ ಸರಿಯಾಗಿ ಹೇಳಿದ್ರಿ ನೋಡಿ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ, ನನ್ನ ಅಳಿಯನೋ ಸೊಸೆನೋ ಯಾವಾಗ ಬರ್ತಾರೆ ಅಂತಾನ. ಹಂಗೋ ಅವ್ರ ಜೊತೆ ಹೆಂಗೋ ರೀಲ್ಸ್ ಎಲ್ಲ ಮಾಡ್ಕೋಬಹುದು, ಚೆನ್ನಾಗಿ ವ್ಯೂಸ್ ಬರುತ್ತೆ ಅವಾಗ. ನಂದಿನಿ, ಅವ್ರಿಗೇನಾದ್ರೂ ಕುಡಿಯಕ್ಕೆ ಶರ್ಬತ್ತು ಗಿರ್ಬತ್ತು ಮಾಡ್ಕೊಡಮ್ಮ. ನಿಂಬೆಹಣ್ಣಿಲ್ವೇ ಮನೆಗೆ? ಅಜ್ಜಿ ನಿಂಬೆಹಣ್ಣಿಲ್ಲ, ಅವರು ತರಕ್ ಹೋಗಿದ್ದಾರೆ. ಕಳ್ಸಿದೀನಿ, ಈಗ ತಗೊಂಬರ್ತಾರೆ ಇರ್ರಿ. ಶರ್ಬತ್ ಮಾಡ್ಕೊಂಡು ತಂದ್ಕೊಡ್ತೀನಿ. ಏನಮ್ಮ ರಮ್ಯಾ, ಚೆನ್ನಾಗಿದೀಯಾ? ಎಲ್ಲಿ ನಿನ್ ಗಂಡ? ಚೆನ್ನಾಗಿದ್ದೀನಿ. ನೀವೇನು ಇಲ್ಲಿಗೆ ಬಂದಿದ್ದೀರಾ? ಏನೂ ಇಲ್ಲ ನಂದಿನಿ ಬಸ್ರಿ ಅನ್ನೋದು ಗೊತ್ತಾಯ್ತಲ್ವಾ, ಅದಕ್ಕೆ ಅವಳನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿನ್ ಗಂಡ ಕೆಲ್ಸಕ್ಕೆ ಹೋಗಿದ್ದಾನ? ಹೌದು, ಮತ್ತೆ ನನ್ ಗಂಡ ಏನು ಬೇರೆಯವ್ರ ತರ ದನ ಕಾಯಲ್ಲ. ಗೌರ್ಮೆಂಟ್ ಕೆಲಸ, ಟೀಚರ್ ಕೆಲಸ ಹೋಗಿದ್ದಾರೆ ಅವರು ಡ್ಯೂಟಿಗೆ. ರಮ್ಯಾ,
ದನ ಕಾಯೋದು ಕುರಿ ಕಾಯೋದು ಒಟ್ನಲ್ಲಿ ಅದು ಒಂದ್ ಕೆಲ್ಸ ತಾನೆ. ಅವ್ರೇನೇನು ತಲೆ ಹೊಡೆದು ಮೋಸ ಮಾಡಿ ಜೀವನ ಮಾಡಲ್ಲ ದನ ಕಾಯೋರು ಕುರಿ ಕಾಯೋರು. ಸರಿಯಾಗಿ ಹೇಳ್ದೆ ನೋಡ್ ಕವಿತಾ. ಯಾವ ಕೆಲ್ಸನಾದ್ರೂ ಆಯ್ತು ನಿಯತ್ತಾಗಿ ಮಾಡಿದ್ರೆ ಆ ದೇವ್ರ ಮೆಚ್ತಾನೆ ಕೊಡೋ ಪ್ರತಿಫಲನ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ನನ್ನ ನಂದಿನಿ ಸಿದ್ಧಾನೆ ಸಾಕ್ಷಿ ನೋಡು. ಅವರು ಅಸಾಕಾದ್ರೂ ಎಲ್ಲ ಸಾಲನೆಲ್ಲ ಇನ್ನೇನು ಇನ್ನೊಂದು ತಿಂಗಳು 2 ತಿಂಗಳಿಗೆ ತೀರುತ್ತೆ ಅಲ್ವೇ ನಮ್ಮ ನಂದಿನಿ. ಸಾಲ ಎಲ್ಲ ತೀರ್ಸಿದ್ಮೇಲೆ ಅವರು ಚೆನ್ನಾಗ್ ಆಗ್ತಾರೆ. ಈ ರಮ್ಯನ್ ಗಂಡ ಗೌರ್ಮೆಂಟ್ ಕೆಲಸ ಮೇಷ್ಟ್ರು ಅಂತ ಹೇಳ್ತಾಳೆ. ಅದ್ ಯಾವ ಮೇಷ್ಟ್ರು ಎಷ್ಟು ಸಂಬಳ ತೊತ್ತಾನೋ ಇದುವರೆಗೂ ನಾನಂತೂ ಸರಿಯಾಗಿ ನೋಡಿಲ್ಲಪ್ಪ. ಎಲ್ಲೋ 5,000 10,000 ಕೊಡ್ತಾನೆ. ಅದೇ ದೊಡ್ಡದಾಗ್ಬಿಡುತ್ತೆ ತಾಯಿ ಮಗಳಿಗೆ. ಅಜ್ಜಿ ಇವ್ರ ಮುಂದೆ ಎಲ್ಲ ನನ್ನ ಗಂಡನ ಮರ್ಯಾದೆ ತೆಗಿತಾ ಇದ್ದೀರಾ? ಅವರು 50-60 ಸಾವಿರ ಸಂಬಳ ತಗೊಂಬೋದು. ಅವರು ಎಲ್ಲನ ಬ್ಯಾಂಕಲ್ಲಿ ಐತಂತೆ ಅದನ್ನ 10-10 ಸಾವಿರನೇ ಬಿಡಿಸ್ಕೊಂಡು ನಮಗೆ ಖರ್ಚಿಗೆ ಕೊಡ್ತಾರೆ. ಸುಮ್ಮನೆ ಇರ್ರಿ, ನೀವೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ್ರಿ. ಹೌದೌದು, ಕೊಡ್ತಾನೆ 50-60 ಸಾವಿರ. ಅದ್ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಮೊದ್ಲು ತಿಳ್ಕೊ. ಇವ್ 6 ತಿಂಗಳಾಯ್ತು. ಇನ್ನ ಅವ್ನು ಎಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ ಎಷ್ಟು ಸಂಬಳ ತತ್ತಾನೆ ಅಂತ ಗೊತ್ತಿಲ್ಲ ನಿನಗೆ. ನೀನೆ ಅಂತ ದಡ್ಡಿ ಇರ್ಬೇಕು. ಗೊತ್ತೈತಿ ನನಗೂ. ನಾನು ನಾಳೆಯಿಂದ ನಾಡ್ದು ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅಂತ ನಾನು ಅವ್ರ ಯಾಕೋ ನಾನು ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗಲ್ಲ. ನಾನೇನೆ ಹೇಳ್ದಂಗೆ ಅವ್ರಿಂದೇನೆ ಫಾಲೋ ಮಾಡ್ಕೊಂಡು ಹೋಗಿ ನೋಡ್ತೀನಿ ಯಾವ ಸ್ಕೂಲಾಗಿ ಅವರು ಮೇಷ್ಟ್ರ ಆಗಿರೋದು ಅಂತಾನೆ. ನೀವೇನಾದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಮೊದ್ಲು ಆ ಕೆಲಸ ಮಾಡು. ತಗೋ ನಂದಿನಿ ನಿಂಬೆಹಣ್ಣು ಚೆನ್ನಾಗಿದ್ದಾವೆ. ತಗೊಂಡೋಗಿ ಬೇಗ ಶರ್ಬತ್ ಮಾಡ್ಕೊಂಡು ತಂದ್ಕೊಡು ಎಲ್ರಿಗೂ. ಪಾಪ ಅವಾಗಿಂದ ಮಾತಾಡಿ ಸುಸ್ತಾಗಿದ್ದಾರೆ. ಸರಿ ಆಯ್ತು, ಮಾಡ್ಕೊಂಬರ್ತೀನಿ. ನೀವು ಅವ್ರ ಹತ್ರ ಮಾತಾಡ್ತಾ ಇರಿ. ಏನಪ್ಪ ಸಿದ್ದು, ತಿಂಗಳ ನೀವು ಹಾಲು ಹಾಕ್ಬಿಟ್ಟು ಎಷ್ಟು ದುಡಿತೀರಾ? ಅಲ್ಲ ಕಷ್ಟ ಆಗಲ್ವಾ 5 ಹಸುಗಳನ್ನ ನೋಡ್ಕೊಳಕ್ಕೆ? ಕಷ್ಟ ಆಗುತ್ತೆ ಅತ್ತೆ. ಆದರೆ ಕಷ್ಟನೂ ಇಷ್ಟಪಟ್ಟು ಮಾಡಿದ್ರೆ ಯಾವುದೂ ಅಷ್ಟು ಕಷ್ಟ ಅಂತ ಅನ್ಸಲ್ಲ. ನನಗೆ ಹಸುಗಳು ಕಾಯೋದು ಎಲ್ಲ ಇಷ್ಟ ಅಲ್ವಾ. ನನಗೇನು ಅಂತ ತೊಂದರೆ ಏನೂ ಇಲ್ಲ. ನನ್ನ ಜೊತೆಗೆ ನಂದಿನಿ ಇರ್ತಾಳೆ, ಅವಳು ನನಗೆ ಸಹಾಯ ಮಾಡ್ತಾಳೆ. ಹುಲ್ಲಾಕೋದು, ಆಮೇಲೆ ಹಾಲು ಕರಿಯೋಕ್ಕೂ, ಹಾಲು ತಗೊಂಡೋಗಿ ಡೈರಿಗೆ ಹಾಕ್ಬರೋಕ್ಕೂ ಎಲ್ಲದಕ್ಕೂ ಏನು ತೊಂದರೆ ಇಲ್ಲ. ಒಂದು ಗಾಡಿ ಬೇರೆ ಕೊಡಿಸಿದ್ದಾಳೆ ನಂದಿನಿ TVS, ಅದರಲ್ಲೇ ತಗೊಂಡೋಗಿ ಹಾಲು ಹಾಕಿ ಬರ್ತೀನಿ. ಏನು ತೊಂದರೆ ಏನೂ ಇಲ್ಲ. ಈಗ ಇನ್ನೇನು ಬ್ಯಾಂಕ್ ಸಾಲ ಇನ್ನೇನು ಇನ್ನು 1 ತಿಂಗಳು 2 ತಿಂಗಳು ಕಟ್ಟಿರೆ ಎಲ್ಲ ತೀರ್ಬಿಡುತ್ತೆ ಅತ್ತೆ. ನನಗೆ ತುಂಬ ಸಂತೋಷ ಆಗ್ತೈತೆ ನೀವೆಲ್ಲರೂ ಬಂದಿರೋದಕ್ಕೆ. ಹೌದಾ? ಸರಿ, ತಿಂಗಳಿಗೆ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಾ? ಎಷ್ಟು ಬರುತ್ತೆ ದುಡ್ಡು? ಅದು ಅತ್ತೆ ದಿನಕ್ಕೆ ಬೆಳಗ್ಗೆ 20 ಲೀಟ್ರು, ಸಾಯಂಕಾಲ 20 ಲೀಟ್ರ್ ಹಾಕ್ತೀವಿ. ತಿಂಗಳಿಗೆ 1,000 ಚಿಲ್ಲರೆ ಏನೋ ಆಗ್ತೈತೆ. ಒಂದು 40,000 ರಿಂದ 50,000 ರೂಪಾಯಿ ಬರುತ್ತೆ. ಹೆಚ್ಚು ಕಮ್ಮಿ ಆಗ್ತಿರುತ್ತೆ ಹಾಲು. ಒಂದೊಂದು ದಿವಸ ಕಡಿಮೆ ಕರಿತವೆ, ಒಂದೊಂದು ದಿವಸ ಜಾಸ್ತಿ ಕರಿತವೆ. ಹಂಗೆ ಆಗುತ್ತೆ. ಒಂದು 40,000 ರಿಂದ 40,000ಕ್ಕಿಂತ ಕಮ್ಮಿ ತಗೊಂಡೇ ಇಲ್ಲ ನಾವು ಈ ಒಂದು ಹಸ ತಂದಾಗಿಂದನ. ಹೌದಾ? ಅಷ್ಟೊಂದು ದುಡಿತೀರಾ? ಪರವಾಗಿಲ್ಲ ಕಣಪ್ಪ. ನಾವೇನೋ ಅಂದ್ಕೊಂಡಿದ್ವಿ, ನಾನು ನಂದಿನಿಯರ ಅಪ್ಪಯ್ಯನು. ಆದ್ರೆ ನೀನು ತುಂಬಾ ಬುದ್ಧಿವಂತ, ಕಷ್ಟದಾರಿ. ಮತ್ತೆ ನಮ್ಮ ಸಿದ್ಧ ಅಂದ್ರೆ ಏನಂದ್ಕಂಡಮ್ಮ ಸರೋಜಮ್ಮ? ಅವನು ಓದಿ ಬುದ್ಧಿವಂತನಾಗಿದ್ರೆ ದೊಡ್ಡ ಕೆಲಸಕ್ಕೆ ಸೇರಿರೋನು. ಏನ್ ಮಾಡ್ತೀಯ? ಅವನ ತಲೆಗೆ ವಿದ್ಯೆ ಹತ್ಲಿಲ್ಲ, ಅದಕ್ಕೆ ಈ ಕೆಲಸ ಮಾಡ್ತಾ ಇದ್ದಾನೆ. ಕಷ್ಟಪಟ್ಟು ಮಾಡ್ತಾನೆ ಮಾತ್ರ, ಸೋಂಬೇರಿ ಅಲ್ಲ ಅವನು. ಅದಕ್ಕೆ ಅಮ್ಮ ತಗೊಳ್ಳಿ, ಜ್ಯೂಸ್ ಕುಡೀರಿ ಎಲ್ರು. ನಂದಿನಿ ನಿನಗೆ? ಅಯ್ಯೋ ಒಳಗಡೆ ಇನ್ನೂ ಇದೆ, ನಾನು ಕುಡಿತೀನಿ, ನೀವು ಕುಡೀರಿ. ಓ ನೋಡ್ದಿನತ್ತೆ, ನಾವ್ ಅದನ್ನ ಗಮನಿಸ್ಲಿಲ್ಲ. ನಂದಿನಿಗೆ ಜ್ಯೂಸ್ ಇಲ್ಲ ಅಂತಾನ. ಅವ್ರ ಯಜಮಾನ್ರು ಸಿದ್ದವರು ನಂದಿನಿ ನೀನ್ ಜ್ಯೂಸ್ ಕುಡಿಯಲ್ವಾ ಅಂತ ಕೇಳ್ತಿದ್ದಾರೆ. ನೋಡಿದ್ರ ಎಷ್ಟು ಪ್ರೀತಿ ಅವ್ರಿಗೆ. ಅಯ್ಯೋ ಹಂಗೇನು ಇಲ್ಲ, ಅದು ನಂದಿನಿಗೆ ಐತೋ ಇಲ್ವೋ ಅಂತ ಕೇಳ್ದೆ ಅಷ್ಟೇ ಅಕ್ಕ. ದಿನಿ ಹೋಗಮ್ಮ, ಏನಾದ್ರೂ ಒಬ್ಬಟ್ಟು ಯಾತನ ಮಾಡು. ನಿಮ್ಮ ಅಮ್ಮ ಇರ್ ಬಂದೇವ್ರೆ ಪ್ರೂಪಕ್ಕೆ. ಅಯ್ಯೋ ಅಜ್ಜಿ ಏನು ಬೇಡ, ಸಾಕು ಶರ್ಬತ್ ಕುಡ್ದೇ ಇದೀವಲ್ಲ, ಹೋಗ್ತೀವಿ. ನಂದಿನಿನ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗಕ್ ಬಂದ್ವಿ. ನಂದಿನಿನ ಕರ್ಕೊಂಡು ಹೋಗ್ತೀವಿ ಕಣಜ್ಜಿ. ಇವತ್ತು ಕರ್ಕೊಂಡೋಗಿ ನಾಳೆ ಕೆಲ ಮಡ್ಲಕ್ಕಿ ಹಾಕಿ ಕಳಿಸ್ತೀವಿ. ಏನ್ ಮಾಡೋದು, ಮದ್ವೆಗಂತೂ ಮಡ್ಲಕ್ಕಿ ಹಾಕಕ್ಕೂ ಆಗ್ಲಿಲ್ಲ, ಮದ್ವೆನೂ ಬರ್ಲಿಲ್ಲ ನಾವು. ಈಗ್ಲಾದ್ರೂ ಬಸ್ರಿ ಅಲ್ವಾ, ಕರ್ಕೊಂಡೋಗಿ ಮಡ್ಲಕ್ಕಿ ಹಾಕಿ ಕಳಿಸ್ತೀವಿ ನಾಳೆಗೆ. ಹೌದಾ? ಸರಿ ಅಮ್ಮ, ಆಯ್ತು. ಸರಿಯಪ್ಪ, ಕರ್ಕೊಂಡೋಗ್ರಿ. ಸಿದ್ದು ನೀನು ನಂದಿನಿ ಜೊತೆಗೆ ಹೋಗಪ್ಪ. ಹೋಗಿ ನಿನ್ನ ಹೆಂಡ್ತಿನ ತವ್ರ ಮನೆವರ್ಗು ಬಿಟ್ಟು ಬಾ. ಅಲ್ಲೇ ಇರಕ್ ಹೋಗ್ಬೇಡ. ಇಲ್ಲಿ ಒಂದಿಟ್ಟು ಎಲ್ಲ ಹಸುಗಳು ಇದಾವಲ್ಲ, ನೋಡ್ಕೋಬೇಕಲ್ಲ. ಹಂಗ? ಅಯ್ಯೋ ಬೇಡ ಅಜ್ಜಿ, ನಂದಿನಿ ಅವ್ರ ಅಮ್ಮ ಮತ್ತೆ ಅತ್ತಿಗೆ ಅಣ್ಣ ಬಂದಿದಾರಲ್ಲ, ಅವ್ರ ಜೊತೆನೆ ಹೋಗ್ಲಿ. ನಾನಿನ್ ಯಾಕೆ ಅಲ್ಲಿವರೆಗೂ ಅಲ್ವಾ? ಯಾಕ್ರಿ, ಬರ್ರಿ ಹೋಗ್ ಬರೋಣ ನಮ್ಮ ಮನೆಗೆ. ನಮ್ಮ ಮದ್ವೆ ಆದಾಗಿಂದನ ಆ ಮನೆಗೆ ಹೋಗೇ ಇಲ್ಲ ನಾವಿಬ್ರು. ಈ ಪ್ರೀತಿಯಿಂದ ಕರಿತಾ ಇದಾರೆ, ಬನ್ನಿ ಹೋಗ್ ಬರೋಣ. ಬೇಡ ನಂದಿನಿ, ನಿನ್ನ ಕರಿಯಕ್ಕೆ ಕಳಿಸಿದ್ದಾರೆ ನಿಮ್ಮಪ್ಪ ನಿಮ್ಮ ಅಣ್ಣ. ಆಮೇಲೆ ಅಲ್ಲಿ ನಿಮ್ಮ ಮನೆಗೆ ನಾನು ಬಂದರೆ ಅವರು ಎಲ್ಲಿ ಸಿಟ್ಟು ಮಾಡ್ಕೊತಾರೋ. ಆಮೇಲೆ ಸುಮ್ಮನೆ ನಿನಗೂ ಬೇಜಾರು, ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣವ್ರಿಗೂ ಬೇಜಾರು. ಅದಕ್ಕೆ ಏನು ಬೇಡ, ನೀನೇ ಹೋಗ್ಬಾ, ಪರವಾಗಿಲ್ಲ. ನೀನು ಸಂತೋಷವಾಗಿದ್ದರೆ ಅಷ್ಟೇ ಸಾಕು, ನಾನು ಇಲ್ಲೇ ಇರ್ತೀನಿ. ಏನು ಮಾಡೋದು, ಇವ್ರನ್ನ ಕಂಡ್ರೆ ಅಣ್ಣ ಮತ್ತೆ ಅಪ್ಪ ಬೈತಾರ, ಸಿಟ್ಟು ಮಾಡ್ಕೊತಾರ. ಗೊತ್ತಿಲ್ಲ ನಂದಿನಿ, ನಿಮ್ಮ ಅಣ್ಣ ಹೆಂಗೆ ರಿಯಾಕ್ಷನ್ ಕೊಡ್ತಾರೋ ಗೊತ್ತಿಲ್ಲ. ನಿಮ್ಮ ಅಪ್ಪ ಏನೋ ಸಿದ್ದು ವಿಷಯ ಏನು ಹೇಳಿಲ್ಲ. ಒಟ್ನಲ್ಲಿ ನಂದಿನಿ ಕರ್ಕೊಂಬಾ ಅಂತ ಹೇಳಿದ್ರು.
ಇರ್ಲಿ ಬಿಡು ಪರವಾಗಿಲ್ಲ. ಸಿದ್ದು ಸಿದ್ದು ಹೇಳೋದು ಸರಿಯಾಗೈತೆ. ನೀನ್ ಮನೆಗೆ ಬಾ, ಇನ್ನೊಂದ್ಸಲ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಎಲ್ರೂ ಚೆನ್ನಾಗಿ ಮಾತಾಡ್ಸಿದ್ರೆ ಅವರೇ ನಿನ್ ಗಂಡನ್ ಕರ್ಕೊಂಬಾರಮ್ಮ ಅಂತ ಹೇಳ್ತಾರೆ. ಅವಾಗ ಕರ್ಕೊಂಡು ಇಬ್ರು ಬರೀವ್ರಂತೆ. ಇಲ್ಲ ಅತ್ಗೆ, ಅವ್ರನ್ನೂ ಬಿಟ್ಟು ನಾನು ಹೆಂಗ್ ಬರ್ಲಿ ಹೇಳ್ರಿ. ಈಗ ಅವ್ರನ್ನೂ ಕರ್ಕೊಂಡ್ ಬರ್ತೀನಿ. ನಂದಿನಿ ಸಿದ್ದುನು ಕರ್ಕೊಂಬರುವಂತೆ, ಆದರೆ ಈಗ ಬೇಡ. ಈಗ ಸುಮ್ಮನೆ ಅಪ್ಪ ಒಪ್ಕೊಂಡಿದ್ದಾರೆ, ಆಮೇಲೆ ಆ ಸಿದ್ದುನ ಮುಖ ನೋಡಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೋ ಏನೋ, ಅದಕ್ಕೆ ಇನ್ನೊಂದ್ಸಲ ಯಾವಾಗಾದ್ರೂ ಕರ್ಕೊಂಬರುವಂತೆ. ಹೌದು ನಂದಿನಿ, ನೀನೇನು ಬೇಜಾರು ಮಾಡ್ಕೋಬೇಡ, ಹೋಗು. ನನಗೇನು ಅಲ್ಲಿಗೆ ಬರಬೇಕು ಅಂತ ನಾನು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೇನು ಬೇಜಾರೇನು ಇಲ್ಲ, ನೀನು ಹೋಗ್ಬಾ ಸಾಕು. ಹೌದಾ ರೀ, ನಿಮಗೆ ಬೇಜಾರೇನು ಇಲ್ಲ ತಾನೇ? ಅಯ್ಯೋ ನನಗ್ಯಾಕೆ ಬೇಜಾರು, ನನಗೇನು ಬೇಜಾರಿಲ್ಲ, ಹೋಗ್ಬಾ. ಸರಿ ಬಾರಮ್ಮ ಹೋಗೋಣ ನಂದಿನಿ. ಅಜ್ಜಿ ಹೋಗ್ ಬರ್ಲಾ? ಸರಿ ಅಮ್ಮ ಆಯ್ತು, ಹೋಗ್ಬಾ, ಒಳ್ಳೇದಾಗ್ಲಿ. ಅಜ್ಜಿ ಅವ್ರನ್ನ ಕರ್ಕೊಂಡು ಹೋಗಕ್ ಆಗ್ತಿಲ್ಲ. ನಾನು ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ಆಗಿದ್ದೆ, ಆದ್ರೆ ಅಲ್ಲಿ ನಮ್ಮ ಅಪ್ಪ ಅಣ್ಣ ಏನಂತಾರೋ ಅಂತ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಕರ್ಕೊಂಡು ಹೋಗ್ತೀನಿ ಅವ್ರನ್ನು ಎಲ್ಲ ಕೇಳ್ಬಿಟ್ಟು. ರೀ ಬೇಜಾರಿಲ್ಲ ತಾನೇ? ಆಯ್ತಮ್ಮ, ಹಂಗೆ ಮಾಡಿವಂತೆ, ಹೋಗು. ಸದ್ಯ ನಿನಗೆ ತವ್ರ ಮನೆ ಸಿಗ್ಲಿ ಅನ್ನೋದೇ ನಂದು ಸಿದ್ದಂದು ಆಸೆ. ಸಿದ್ದನ ಮನೆಗೆ ಬಿಡ್ಕೊಂಬಿದ್ರು ಪರವಾಗಿಲ್ಲ, ನೀನ್ ಚೆನ್ನಾಗಿರ್ತೀಯಲ್ಲ ತವ್ರ ಮನೆ ಇರ್ತಾಗೆ, ಅಷ್ಟೇ ಸಾಕು, ಹೋಗು. ಅಯ್ಯೋ ಅಜ್ಜಿ, ಹಂಗೆಲ್ಲ ಏನು ಆಗಲ್ಲ. ಸಿದ್ದು ಅವ್ರನ್ನು ಒಪ್ಕೊಂತಾರೆ, ನಮ್ಮ ಮಾವನು ನಮ್ಮ ಮನೆಯವರು. ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ಸ್ವಲ್ಪ ದಿನ ನಂದಿನಿ ಆ ಮನೆಗೆ ಹೋದ್ರೆ ಅವರು ನಂದಿನಿ ಮುಖ ನೋಡಿದ ತಕ್ಷಣ ಎಲ್ಲ ಹಳೆದೆಲ್ಲ ಮರ್ತು ಬಿಡ್ತಾರೆ. ಆಮೇಲೆ ಒಂದ್ ದಿವಸ ಒಳ್ಳೆ ದಿವಸ ನೋಡಿ ಸಿದ್ದು ಅವ್ರನ್ನು ಮತ್ತೆ ನಂದಿನಿ ಇಬ್ರನ್ನು ಕರ್ಕೊಂಡು ಹೋಗ್ತೀನಿ ನಾನೇ. ಸರಿ ಅಮ್ಮ ಕವಿತಾ, ಮನೆಗೆ ನಿನ್ನಂತೊಳೊಬ್ಳು ಸೊಸೆ ಇದ್ರೆ ಮನೆ ಬಂಗಾರ ಆಗಿರುತ್ತೆ. ಸರಿ, ಒಳ್ಳೇದಾಗ್ಲಿ ನಿನಗೂ, ಆದಷ್ಟು ಬೇಗ ಮಗು ಆಗ್ಲಿ ಕಣಮ್ಮ, ಹೋಗ್ಬಾ. ಸರಿ ಆಯ್ತಜ್ಜಿ, ಬರ್ತೀನಜ್ಜಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.